ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 6/5/2025 ಮಂಗಳವಾರದ ಈ ದಿನದ ಪಂಚಾಂಗ ತಿಥಿ ಏನಿದೆ, ಹೇಗಿದೆ, ಜೊತೆಗೆ ನೀವು ಕಾಯ್ತಾ ಇರುವಂತಹ ನಿಟ್ಟಿನಲ್ಲೇ ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ, ಜೊತೆಗೆ ನಾವು ಪ್ರತಿ ಸಂಚಿಕೆಯಲ್ಲಿ ನೋಡ್ತಾ ಹೋಗ್ತಾ ಇರೋ ರೀತಿನಲ್ಲಿ ಈ ತಿಂಗಳು ಅಂದ್ರೆ ಮೇ ತಿಂಗಳ ಮಾಸ ಭವಿಷ್ಯ ಯಾವ ರಾಶಿಯ ವಿಚಾರದ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ತಂ ಮಂಗಳಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಇವತ್ತಿನ ದಿನ ಅಂದ್ರೆ ಮಂಗಳವಾರದ ಪಂಚಾಂಗ ಮತ್ತೆ ತಿಥಿ ಹೇಗಿದೆ ನೋಡೋಣ ಗುರೂಜಿ, ತಿಳ್ಕೊಳ್ಳೋಣ. ನೋಡಿ, ಇವತ್ತು ತುಂಬ ವಿಶೇಷವಾಗಿ ನಮ್ಮ ವಾಹಿನಿ ವೀಕ್ಷಕರಿಗೆ ಹೇಳೋದಂದರೆ 6 ಮೇ 2025 ನವಮಿ ತಿಥಿ ಶುಕ್ಲ ಪಕ್ಷ ಅಂತ ಹೇಳ್ತೀವಿ. ಮಘ ನಕ್ಷತ್ರ. ಇವತ್ತು ಧ್ರುವ ಯೋಗ ಇರುವಂಥದ್ದು, ವಾರ ಮಂಗಳವಾರ. ಬೆಂಗಳೂರಿನ ಕಾಲಮಾನದಲ್ಲಿ ತುಂಬ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5:58 ಸೂರ್ಯೋದಯ ಆಗಿರುವಂಥದ್ದು, ಮತ್ತು ಅದೇ ರೀತಿ 6:34 ಸೂರ್ಯಾಸ್ತ ಅಂತ ಹೇಳ್ತೀವಿ. ಸೊ ಇವತ್ತಿನ ಒಂದು ರಾಹುಕಾಲ 3:25 4:59, ಯಮಗಂಡ ಕಾಲ 9:07 10:47, ಗುಳಿಕ ಕಾಲ ಒಂದು 12:16 12:16 1:51, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವೇನು ನೋಡ್ತೀವಿ ಅದನ್ನು 11:51 12:47. ಇವತ್ತಿನ ಒಂದು ಪಂಚಾಂಗ ಮತ್ತು ಮುಹೂರ್ತ ಭಾಗವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನ ಏನಾದರೂ ವಿಶೇಷವಾಗಿದೆಯಾ, ಹೇಗೆ ಅಂತ ಹೇಳಿ ಗುರುಜಿ? ನೋಡಿ, ವಾರದ ವಿಶೇಷ ಏನಂತಂದ್ರೆ ಇವತ್ತು ಮಂಗಳವಾರ ತುಂಬಾ ಶುಭಕರವಾದ ವಾರ. ತುಂಬಾ ಜನ ಹೇಳ್ತಾರೆ ಮಂಗಳವಾರ ಜ್ಯೋತಿಷ ಕೇಳಬಾರ್ದು, ಮಂಗಳವಾರ ಹೊಸ ಕೆಲಸ. ಆದ್ರೆ ನಮ್ಮ ಒಂದು ವಾರದ ವಿಶೇಷ ವಾಕ್ಯದಲ್ಲೇ ಮಂಗಳವಾರ ಅಂದರೆ ಮಂಗಳಮಯವಾದ ವಾರನೇ ಮಂಗಳವಾರ ಅಂತ ಹೇಳ್ತೀವಿ. ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಆದರೆ ಯಾಕೆ ಅಂತಂದರೆ ಕೆಲವೊಂದು ಸತಿ ಕೋಇನ್ಸಿಡೆನ್ಸ್ ಥರ ಆಗುತ್ತೆ. ಅವರವರ ಜಾತಕ ದಶಾಭುಕ್ತಿ ಮತ್ತು ಕುಂಡಲಿ ವಿಶೇಷವಾಗಿ ನೋಡ್ತಾ ಅವರಿಗೆ ಮಂಗಳವಾರ ತುಂಬ ಸೂಟೇಬಲ್ ಇದೆನೋ ಇಲ್ಲೋ ಅನ್ನೋದು ನಿರ್ಧಾರವಾಗುವಂಥದ್ದು. ಅಂದ್ರೆ ನಾವು ಹಿಂದಿನ ಕಾಲದಲ್ಲೂ ನೋಡ್ತಾ ಹೋಗೋದಾದ್ರೆ ಗುರುಜಿ, ಮನೆಯಲ್ಲಿ ಹಿರಿಯರು ಇರ್ತಾರೆ, ಮಂಗಳವಾರ ನಾವೆಲ್ಲೋ ಹೊರಗಡೆ ಹೋಗ್ತಾ ಇದೀವಿ ಅಥವಾ ಏನೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಬೇಡ ಇವತ್ತು ಮಂಗಳವಾರ, ಅದರಲ್ಲೂ ಕೂಡ ತಿಂಗಳ ಮೊದಲನೇ ವಾರ, ಮೊಟ್ಟ ಮೊದಲ ಮಂಗಳವಾರ, ಇವತ್ತು ಬೇಡ ನಾಳೆ, ಸೊ ಆ ರೀತಿಯಾಗಿ ಅದನ್ನ ಮುಂದಾಗ್ತಾ ಹೋಗ್ತಾರೆ. ಅದ್ರ ಪ್ರಕಾರ ಹೇಳೋದಾದ್ರೆ ಗುರುಜಿ? ನೋಡಿ, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಏನೋ ಅದಕ್ಕೆ ಆಧಾರಿತವಾಗಿರುವಂಥದ್ದು ನಮ್ಗೆ ಕಂಡು ಬಂದಿಲ್ಲ ವಾರ ಆಧಾರಿತವಾಗಿ. ಬಟ್ ಜ್ಯೋತಿಷಾಸ್ತ್ರದ ವಿಚಾರದಲ್ಲಿ ನೋಡಿದಾಗ ಒಂದೊಂದು ಗ್ರಹಕ್ಕೂ ಒಂದೊಂದು ವಾರಗಳನ್ನು ಸೂಚಿಸಿರುತ್ತೆ. ಸೋಮವಾರ ಅಂದರೆ ಚಂದ್ರನ ವಾರ, ಬುಧವಾರ ಅಂದರೆ ಬುಧನ ವಾರ, ಗುರುವಾರ ಅಂದರೆ ಗುರು ಗ್ರಹದ ವಾರ. ಆ ಥರ ಮಂಗಳವಾರ ಒಂದು ಮಂಗಳ ಗ್ರಹಕ್ಕೆ ಅಧಿಪತಿಯಾದಂಥ ವಾರ ಅಂತ ಹೇಳ್ತೀವಿ. ಸೊ ಮಂಗಳ ಅಂದರೆ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಕಲಹಕಾರಕ ಗ್ರಹ, ಅಂದರೆ ಏನೋ ಒಂದು ಕಿರಿಕಿಗಳು, ಸ್ವಲ್ಪ ಕಲಹಕಾರಕಗಳು. ಸೊ ಅದಕ್ಕೆ ನಮ್ಮ ಹಿರಿಯರು ಪೂರ್ವಿಕರು ಸ್ವಲ್ಪ ತ್ರಿಕಾಲ ಜ್ಞಾನಿಗಳು, ಅಂದರೆ ಪ್ರೆಸೆಂಟ್ ಫ್ಯೂಚರ್ ಪಾಸ್ಟನ್ನು ಅರಿತಿರೋಂಥವ್ರು. ಅವರಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಸ್ವಲ್ಪ ಅರಿವಿರ್ತಿತ್ತು. ಅದಕ್ಕೆ ವಾರದಲ್ಲಿ ಕಲಹಕಾರಕ ವಾರ ಆಗಿರೋದ್ರಿಂದ ಸ್ವಲ್ಪ ನೀವು ಮಂಗಳವಾರದ ಹೊತ್ತು ಹೊಸ ಕೆಲಸ ಮಾಡಬೇಡಿ, ಏನಾದರೂ ಸ್ವಲ್ಪ ಕಿರಿಕಿರಿಗೆ ದಾರಿ ಮಾಡಿಕೊಡ್ಬೋದು ಅನ್ನೋ ಒಂದು ಭಯದ ಒಂದು ಸೂಚಕವಾಗಿ ಆ ರೀತಿ ತಿಳಿಸ್ತಾ ಇದ್ರು ಅಂತ ಹೇಳ್ಬೋದಮ್ಮ. ಓಕೆ ಗುರುಜಿ, ಈಗ ಮಂಗಳವಾರದ ಈ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಇವತ್ತಿನ ಈ ದಿನ ಹೇಗಿದೆ ಗುರುಜಿ ಅವರಿಗೆ? ನೀವು ನಿಮ್ಮ ಮೌಲ್ಯಗಳೊಂದಿಗೆ ರಾಜಿ ಆಗುವಂತೆ ಮತ್ತು ಸಕಾರಣವಾದ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಎಚ್ಚರಿಕೆ ವಹಿಸಬೇಕು. ಅಂದರೆ ನಿಮ್ಮ ವ್ಯಾಲ್ಯೂಸ್ನ ನೀವು ಇಟ್ಕೊಂಡ್ರೆ ಈ ನಿಮ್ಮ ಒಂದು ದಿನ ಮೇಷರಾಶಿಯವರಿಗೆ ಚೆನ್ನಾಗಿರುತ್ತೆ. ಮೇಷರಾಶಿಯ ವಿಚಾರದ ಬಗ್ಗೆ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ಗುರುಜಿ. ಮುಂದಿನ ರಾಶಿ ವೃಷಭ ರಾಶಿ. ರಾಶಿಯ ಜಾತಕಸ್ಥರು ನಿಮ್ಮ ಮಕ್ಕಳು ನಿಮ್ಮ ಮನೆ ಕೆಲಸಗಳನ್ನು ಮಾಡಲು ಇವತ್ತು ತುಂಬ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಮತ್ತು ಯಾರಾದರೂ ನಿಮ್ಮ ಹೆಸರನ್ನು ಕೆಡಿಸಲು ಸ್ವಲ್ಪ ಅವಕಾಶಗಳಿರುತ್ತೆ. ಆದ್ದರಿಂದ ನಿಮ್ಮ ಯಾವುದೇ ಒಂದು ಸೀಕ್ರೆಟ್ಸ್ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸ್ಕೊಡ್ಬೇಡಿ. ಇದರಿಂದ ದಿನ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿನ ಯಾವ್ದಾದ್ರು ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು ಅಂದರೆ ಯಾವ ದಿಕ್ಕಿನ ಕಡೆ ಹೋಗಬೇಕು ಗುರುಜಿ? ನೋಡಿ, ಅವರಿಗೆ ದಕ್ಷಿಣ ದಿಕ್ಕು ಒಳ್ಳೆಯದು. ಕೆಲಸ ಕಾರ್ಯಗಳಲ್ಲಿ ಅಥವಾ ಏನಾದರೂ ಮಾಡುವಂಥ ಕೆಲಸಕ್ಕೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ಸೌತ್ ಫೇಸಿಂಗ್ ಇವತ್ತು ವೃಷಭ ರಾಶಿಯವರಿಗೆ ಒಳ್ಳೆಯದನ್ನು ತರುತ್ತೆ. ವೃಷಭ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಮುಂದಿನ ರಾಶಿ ಮಿಥುನ ರಾಶಿ. ಹೇಗಿದೆ ಗುರುಜಿ ಅವರಿಗೆ? ನೋಡಿ, ರಾಶಿಯ ಜಾತಕಸ್ಥರು ಈ ದಿನವನ್ನು ಯಾವುದೇ ಒಂದು ಧಾರ್ಮಿಕ ಸ್ಥಳಕ್ಕೆ ಮೀಸಲಿಡುವುದು ತುಂಬ ಒಳ್ಳೆಯದು. ಅಂದರೆ ನೀವು ಯಾವುದೋ ಒಂದು ಧಾರ್ಮಿಕ ವಿಚಾರದಲ್ಲಿ ಅಥವಾ ಧಾರ್ಮಿಕ ಸ್ಥಳಕ್ಕೆ ಹೋಗೋದಕ್ಕೆ ಇವತ್ತು ಡಿಸೈಡ್ ಮಾಡಿದ್ರೆ ಒಳ್ಳೆಯದು. ಮತ್ತು ನಿಮ್ಮ ಮಾನಸಿಕ ಶಾಂತಿ ಕಾಪಾಡಿಕೊಳ್ಳಲು ಇವತ್ತು ಉತ್ತಮವಾದಂಥ ಒಂದು ದಿನ ನಾವು ಮಿಥುನ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಮಿಥುನ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಕಟಕ ರಾಶಿ.
ನೋಡಿ, ಕಟಕ ರಾಶಿಯವರ ವಿಚಾರದಲ್ಲಿ ನೀವು ನಿಮಗೆ ಸಂಪೂರ್ಣ ಮಾನಸಿಕ ತೃಪ್ತಿ ನೀಡುವಂಥದ್ದು ದಾನ ಧರ್ಮ ಕಾರ್ಯಗಳಲ್ಲಿ ಇವತ್ತು ಮಾಡಿದ್ರೆ ತುಂಬ ಯಶಸ್ಸು ಸಿಗುವಂಥದ್ದು, ನಿಮ್ಮನ್ನು ನೀವು ಇದರಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಮಾನಸಿಕ ಶಾಂತಿ ನೆಮ್ಮದಿ ಇವತ್ತು ನೀವು ಕಾಣ್ತೀರಾ. ಕಟಕ ಅಥವಾ ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಜೊತೆಗೆ ಶಾಂತಿ ನೆಮ್ಮದಿಯ ದಿನ ಕೂಡ ಇವತ್ತು ನಿಮ್ಮದಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಸಿಂಹ ರಾಶಿ. ನೋಡಿ, ನೀವು ನಿಮ್ಮ ಕಲ್ಪನೆಯ ಜಗತ್ತಿನಲ್ಲಿ ಇವತ್ತು ಕಳೆದು ಹೋಗುವಂಥದ್ದು ಕಾಣಿಸ್ತಾ ಇದೆ. ನೀವು ನಿಮ್ಮ ನಡವಳಿಕೆಯಿಂದ ನಿಮ್ಮ ಮನೆಯ ಸದಸ್ಯರು ಅವರಿಗೆ ನಿಮ್ಮ ನಡವಳಿಕೆಯಿಂದ ಗೊಂದಲವಾಗ್ಬೋದು. ಅದಕ್ಕೆ ಯಾರಿಗೆ ಗೊಂದಲ ಆಗದೆ ಇರುವಂಥದ್ದು ಸ್ವಲ್ಪ ಜಾಗರೂಕತೆಯಿಂದ ಹುಷಾರಾಗಿ ನಡ್ಕೊಳ್ಳಿ ಅಂತ ಸಿಂಹರಾಶಿಯವರಿಗೆ ತಿಳಿಸ್ತಾ ಇದ್ದೇವೆ. ಇವತ್ತಿನ ಪರಿಹಾರ ಕ್ರಮ ಅವ್ರಿಗೆ ಇವತ್ತು ಏನಾದರೂ ಇದೆಯಾ ಗುರುಜಿ? ಯಾಕೆಂದ್ರೆ ಜಾಗರೂಕತೆಯಿಂದ ಇರಬೇಕು ಸಿಂಹ ರಾಶಿಯವರು ಅಂತ ಕೂಡ ಹೇಳಿ. ನೋಡಿ, ನಡವಳಿಕೆ ಪ್ರಮಾಣದಲ್ಲಿ ಆ ರೀತಿ ಇದೆ. ಸ್ವಲ್ಪ ಪರಿಹಾರ ಅಂದ್ರೆ ಹೆಚ್ಚು ನೀವು ಇವತ್ತಿನ ದಿನನಿತ್ಯ ಕರ್ಮಗಳ ಆದ ನಂತರ ಒಂದು ಸೂರ್ಯನಿಗೆ ಅರ್ಘ್ಯ ಕೊಟ್ಟು 108 ಬಾರಿ ಸೂರ್ಯ ಮಂತ್ರಗಳನ್ನ ಜಪ ಮಾಡಿ ನಿಮ್ಮ ದಿನ ಪ್ರಾರಂಭಿಸಿದರೆ ಇವತ್ತು ಆಗುವಂತಹ ಅಡ್ಜಗಳನ್ನು ತಪ್ಪಿಸಬಹುದಾಗಿದೆ. ಓಕೆ, ಸಿಂಹ ರಾಶಿಯ ವಿಚಾರದ ಬಗ್ಗೆನೂ ಕೂಡ ನಾವು ತಿಳಿದುಕೊಂಡಿದ್ದಾಯ್ತು ಗುರುಜಿ. ಇವಾಗ ನಮ್ಗೆ ಒಂದು ಪ್ರಶ್ನೆ ಬಂದಿದೆ, ತಗೊಳ್ಳೋಣ ಗುರುಜಿ. ಖಂಡಿತ. ಸೊ ಇವರ ಹೆಸರು ಹೇಳ್ತಾ ಇದ್ದಾರೆ ಗುರುಜಿ, ಶಿವಾಜಿ ಅಂತ ಹೇಳಿ. ಜನ್ಮ ದಿನಾಂಕ ಬಂದು 5/5/2005. ಓಕೆ, ಚೆನ್ನಾಗಿದೆ ಗುರುಜಿ. ಇವತ್ತು ಜನ್ಮ ದಿನಾಂಕ 5/5/2005. ಓಕೆ, ಸಮಯ ಬಂದು 5:15 PM ಗಳಲ್ಲಿ ಗುರುಜಿ. ಓಕೆ, ಇವ್ರದೆಲ್ಲ ಸಮಯದಲ್ಲೂ ಹಾಗೆ ದಿನದಲ್ಲೂ ಕೂಡ 5ರ ಪ್ರಭಾವ ಜಾಸ್ತಿ ಇದೆ. ಆ ರೀತಿ ಸ್ಥಳ ಬಂದು ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಓಕೆ, ಇವರು ತಮ್ಮ ಪ್ರಶ್ನೆಯನ್ನ ಕೇಳ್ತಾ ಇರೋದು ಹೈಯರ್ ಎಜುಕೇಶನ್ ವಿಚಾರದ ಬಗ್ಗೆ, ಜೊತೆಗೆ ಜಾಬ್ ರಿಪ್ಲೇಸ್ಮೆಂಟ್ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ನೋಡಿ, ಈಗ ಇವರು ಕಳಿಸಿರೋದು ಶಿವಾಜಿ ಅನ್ನೋರ ವಿಚಾರದಲ್ಲಿ ನೋಡೋದಾದರೆ ಇವ್ರದ್ದು ಗುರುವಾರ ಹುಟ್ಟಿರುವಂಥದ್ದು, ಉತ್ತರಾಭಾದ್ರ ನಕ್ಷತ್ರ, ಮೀನರಾಶಿ, ತುಲಾ ಲಗ್ನದ ಜಾತಕ ಅಂತ ಹೇಳ್ತೀವಿ. ಹೈಯರ್ ಎಜುಕೇಷನ್ಗೆ ನಾನು ಆವಾಗಲೇ ತಿಳಿಸ್ದಂಗೆ ಕೆಲವಾರು ಎಪಿಸೋಡ್ಗಳಲ್ಲಿ ಚತುರ್ಥ ಪಂಚಮ ಭಾಗ್ಯ ಅಂತ ಹೇಳ್ತೀವಿ. ಸೊ ಚತುರ್ಥ ಪಂಚಮ ತುಂಬ ಪ್ರಬಲವಾಗಿರುವಂಥದ್ದು. ಆದರೆ ಭಾಗ್ಯಭಾವದಲ್ಲಿ ಶನಿ ಇದೆ, ಶನೇಶ್ವರರು ಇರುವಂಥದ್ದು. ಎಲ್ಲಿ ಶನೇಶ್ವರರು ಇರ್ತಾರೆ ಅಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಆದರೂ ಕೂಡ ದಶಾಭುಕ್ತಿಯಲ್ಲಿ ಇವರಿಗೆ ತುಂಬ ಬಲವಾಗಿರೋದ್ರಿಂದ ಕೇತು ದಶೆಯಲ್ಲಿ ಸೂರ್ಯ ಅಂತರ್ದಶೆ ನಡೀತಾ ಇದೆ. ಮುಂಬರುವ ದಶಾಭುಕ್ತಿ ಜನವರಿ 2026ರಿಂದ ಮಂಗಳ ಅಂತರ್ದಶೆ ಬರೋದ್ರಿಂದ ಮಂಗಳ ಬಂದು ಇವರಿಗೆ ಒಳ್ಳೆ ಗುಡ್ ಪ್ಲಾನೆಟ್ ಅಂತ ಹೇಳ್ತೀವಿ. ಸೊ ಆ ವಿಚಾರದಲ್ಲಿ ಇವರಿಗೆ ಹೈಯರ್ ಎಜುಕೇಷನ್ಗೆ ಅನುಕೂಲ ಆಗುತ್ತೆ ಮುಂಬರುವ ವರ್ಷದಲ್ಲಿ. ಮತ್ತೆ ಇನ್ನೊಂದು ಏನು ಪ್ರಶ್ನೆ ಇದೆ ನೋಡಿ, ಇವ್ರ ಕೆಲಸ ಇವ್ರದ್ದು ಏನಾದರೂ ಓದೋದನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ದಶಮಾಧಿಪತಿ 10th ಹೌಸ್ ಇಸ್ ಅ ಹೌಸ್ ಆಫ್ ಜಾಬ್ ಆ್ಯಂಡ್ ಪ್ರೊಫೆಷನ್ ಅಂತ ಹೇಳ್ತೀವಿ. ಸೊ ಆ ವಿಚಾರವಾಗಿ ನೋಡಿದ್ರೆ 10th ಲಾರ್ಡ್ ಇಲ್ಲಿ ಚಂದ್ರ ಷಷ್ಠ ಭಾವದಲ್ಲಿ ಇರೋದ್ರಿಂದ ಇವರಿಗೆ ತುಂಬ ಒಳ್ಳೆ ಕೆಲಸ ಮತ್ತು ಡೇ ಟು ಡೇ ಅರ್ನಿಂಗ್ಸ್ ಚೆನ್ನಾಗಿರುತ್ತೆ. ಮತ್ತು ಜಾಬಲ್ಲೂ ಕೂಡ ಒಳ್ಳೆ ಕಲೀಗ್ಸಿಂದ ಸಹಕಾರ ಸಿಗುವಂಥದ್ದು, ಒಳ್ಳೆ ಏನಂದರೆ ಇಯರ್ ವೈಸ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಇವೆರಡೂ ಮಾಡ್ಕೊಳ್ಳಿ. ಸ್ವಲ್ಪ ಕೇತು ದಶೆ ನಡೀತಾ ಇರೋದ್ರಿಂದ ಕೇತುಗೆ ಅಧಿಪತಿ ಗಣಪತಿ ಅಂತ ಹೇಳ್ತೀವಿ. ಸೊ ಗಣಪತಿ ದೇವಸ್ಥಾನಕ್ಕೆ ಮಂಗಳವಾರ ಅಥವಾ ಬುಧವಾರ ಹೋಗುವಂಥದ್ದು, ಓಂ ಗಂ ಗಣಪತಿಯೇ ನಮಃ ಅಂತ 108 ಬಾರಿ ಜಪ ಮಾಡುವಂಥದ್ದು, ಮೋದಕ ಪ್ರಸಾದ ಅಥವಾ ಲಡ್ಡು ಪ್ರಸಾದವನ್ನು ನೈವೇದ್ಯವಾಗಿ ನೀಡಿದ್ರೆ ಆ ಒಂದು ದಶಾದ ಒಂದು ಪರಿಹಾರ ಕೂಡ ಆಗುತ್ತೆ. ಮತ್ತು ಬಲಗೆ ಮಧ್ಯದ ಬೆರಳಲ್ಲಿ ಒಂದು 4ರಿಂದ 5 ಕ್ಯಾರೆಟ್ ನೀಲಮಣಿ ಹರಳನ್ನು ಧರಿಸಬೇಕು. ಇದರಿಂದ ಕೂಡ ಹೈಯರ್ ಎಜುಕೇಷನ್ ಅನುಕೂಲ ಆಗುತ್ತೆ. ಮತ್ತು ಗಣಪತಿ ಆರಾಧನೆಯಿಂದ ದಶಾ ರೆಮಿಡಿಯಾಗಿ ಕೆಲಸದಲ್ಲಿ ಒಳ್ಳೆಯದಾಗುತ್ತಮ್ಮ. ಶಿವಾಜಿ ಅವರು ನಮಗೆ ಒಂದು ಪ್ರಶ್ನೆಯನ್ನ ಕಳುಹಿಸಿದ್ರು. ಅವರ ಒಂದು ಪ್ರಶ್ನೆಗೆ ಗುರುಜಿಗಳು ಕೂಡ ಉತ್ತರವನ್ನ ಹೇಳೋದ್ರ ಜೊತೆಗೆ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೂಡ ತಿಳಿಸಿದ್ದಾರೆ. ನೀವು ಅದನ್ನ ಮಾಡಿ ಅಂತ ಹೇಳ್ತಾ ಗುರುಜಿ ಸಿಂಹ ರಾಶಿಯವರೆಗೂ ನಾವು ರಾಶಿ ಭವಿಷ್ಯವನ್ನ ನೋಡ್ತಾ ಇದ್ವಿ. ಮುಂದುವರೆದು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ. ಕನ್ಯಾ ರಾಶಿಯ ಜಾತಕಸ್ಥರು ನಿಮ್ಮ ತಂದೆಯ ಸಲಹೆಯಿಂದ ಅವರ ಒಂದು ಯಾವುದೋ ಒಂದು ಅನುಕೂಲ, ಒಂದು ಐಡಿಯಾಯಿಂದ ನಿಮಗೆ ಹಣದ ಪ್ರಯೋಜನ ಕೆಲಸದ ರೂಪದಲ್ಲಿ ಆಗುತ್ತೆ. ಆದಷ್ಟು ತಂದೆಯ ಒಂದು ಸಲಹೆ ಸೂಚನೆಗಳನ್ನು ನೀವು ಇವತ್ತು ಸಲಹೆ ಪಡೆಯೋದ್ರಿಂದ ನಿಮಗೆ ತುಂಬ ಒಳ್ಳೆಯದು ಅಂತ ತಿಳಿಸ್ತಾ ಇದೆ. ಕನ್ಯಾ ರಾಶಿಯ ವಿಚಾರದ ಬಗ್ಗೆನೂ ಕೂಡ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಮುಂದಿನ ರಾಶಿ ತುಲಾ ರಾಶಿ. ನೀವು ಮಾಡುವ ಸ್ವಯಂ ಸೇವೆಯ ಕೆಲಸ ನಿಮಗೆ ಸಹಾಯ ಮಾಡುವವರೆಗೂ ಮಾತ್ರವಲ್ಲದೆ ನಿಮಗೆ ಸಕಾರಾತ್ಮಕವಾಗಿ ನೋಡಲು ಸಹಾಯ ಮಾಡುತ್ತದೆ. ಇದರಿಂದ ನೀವು ಏನೇನು ಕೆಲಸ ನಿಮ್ಮ ಸೆಲ್ಫ್ ಹೆಲ್ಪ್ ಅಂತ ಹೇಳ್ತೀವಲ್ಲ ಅದನ್ನು ಕಂಟಿನ್ಯೂ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯವರ ಬಗ್ಗೆನೂ ಕೂಡ ತಿಳಿದುಕೊಂಡಿದ್ದಾಯ್ತು. ಇವತ್ತಿನ ದಿನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನು, ಸೆಲ್ಫ್ ಹೆಲ್ಪ್, ಓಕೆ, ಸೆಲ್ಫ್ ಹೆಲ್ಪ್ ಕೂಡ ಕಂಟಿನ್ಯೂ ಮಾಡಿ ಅಂತ ಹೇಳಿ ಗುರುಜಿಗಳು ತಿಳಿಸ್ತಾ ಇದ್ದಾರೆ. ಅದನ್ನು ಕೂಡ ಮುಂದುವರಿಸಿ ಅಂತ ಹೇಳ್ತಾ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ರಾಶಿಯ ಜಾತಕಸ್ಥರು ವೈಯಕ್ತಿಕ ವಿಷಯದಲ್ಲಿ ಬಗೆಹರಿಸುವಲ್ಲಿ ಸ್ವಲ್ಪ ಉದಾರತೆ ತೋರಿ ಅಂತ ತಿಳಿಸ್ತಾ ಇದ್ದೀವಿ. ಆದರೆ ನಿಮ್ಮನ್ನು ಪ್ರೀತಿಸುವ ಮತ್ತು ಕಾಳಜಿ ಅವರ ಒಂದು ಆಯ್ಕೆ ಪರಿಗಣಿಸಿ ಅವರಿಗೆ ನೋಯಿಸದಿರಂಗೆ ವಿಚಾರವನ್ನು ಬಗೆಹರಿಸಿದರೆ ನಿಮ್ಮ ದಿನ ಇವತ್ತು ತುಂಬ ಚೆನ್ನಾಗಿರುತ್ತೆ. ಮುಂದಿನ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಳ್ಳೋಣ ಗುರುಜಿ. ವೃಶ್ಚಿಕ ರಾಶಿಯ ನಂತರ ಧನುರ್ ರಾಶಿ. ನಿಮ್ಮ ಪ್ರಯತ್ನಗಳು ನಿಮ್ಮ ಕುಟುಂಬದ ಸದಸ್ಯರು ಒದಗಿಸಿದ ಬೆಂಬಲದ ಫಲವಾದ ಯಶಸ್ಸು, ಸಂತೋಷವನ್ನು ಆನಂದಿಸಲು ಇವತ್ತು ಒಂದು ಸುದಿನ ಅಂತ ತಿಳಿಸ್ತಾ ಇದ್ದೇವೆ.
ಧನುರಾಶಿಯವರಿಗೆ ಕೂಡ ಇವತ್ತಿನ ದಿನ ಸುದಿನ ಆಗಿದೆ. ಹಾಗೆ ಕಳೆದ ಸಂಚಿಕೆಯಲ್ಲಿ ಕೂಡ ನಾವು ಧನುರಾಶಿಯ ವಿಚಾರದ ಬಗ್ಗೆ ಮೇ ತಿಂಗಳ ಒಂದು ಮಾಸ ಭವಿಷ್ಯವನ್ನ ಕೂಡ ನೋಡಿದ್ವಿ ಗುರುಜಿ. ಈಗ ಮುಂದಿನ ರಾಶಿಗೆ ಹೋಗೋಣ ಗುರುಜಿ. ಮಕರ ರಾಶಿ. ನಿಮ್ಮ ಸಂಗಾತಿ ನಿಜವಾಗಿಯೂ ಕೂಡ ನಿಮ್ಮೊಂದಿಗೆ ಒಳ್ಳೆಯ ಒಂದು ಬಾಂಧವ್ಯ ಇವತ್ತು ಹೊಂದುವಂಥ ದಿನ ಆಗಿರುವಂಥದ್ದು. ನಿಮಗೊಂದು ಏನಾದರೂ ಅಚ್ಚರಿ ಸರ್ಪ್ರೈಸ್ ಗಿಫ್ಟ್ ಕೂಡ ಸಿಗುವಂಥದ್ದು ಇವತ್ತಿನ ದಿನ ನೋಡ್ತೀವಿ. ಈ ವಾರಾಂತದಲ್ಲಿ ಕುಟುಂಬದಲ್ಲಿ ಏನಾದರೂ ಶಾಪಿಂಗ್ ಮಾಡುವಂಥದ್ದು ಅಥವಾ ಇನ್ನೇನೋ ಹೊರಗಡೆ ಕಾಲ ಕಳೆಯೋದಕ್ಕೆ ಪ್ಲಾನಿಂಗ್ ಕೂಡ ಇವತ್ತಿನ ದಿನಮಾನದಲ್ಲಿ ನೋಡ್ತಾ ಬರ್ತೇವೆ. ಮಕರ ರಾಶಿಯವರಿಗೆ ಕೂಡ ಪ್ಲಾನಿಂಗ್ ಅಂದ್ರೆ ಕುಟುಂಬಸ್ಥರೊಂದಿಗೆ ಹೆಚ್ಚು ಕಾಲ ಸಮಯವನ್ನ ಹೊರಗಡೆ ಕಳೆಯುವಂತಹ ಒಂದು ಸುದಿನ ಆಗಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕುಂಭರಾಶಿ. ನಿಮಗೆ ಭೇಟಿ ನೀಡುವ ಅತಿಥಿಗಳು ಇವತ್ತಿನ ದಿನ ಅನಿರೀಕ್ಷಿತವಾಗಿರಬಹುದು. ಮತ್ತು ಅವರ ಜೊತೆಯಲ್ಲಿ ಪ್ರೀತಿ ಪಾತ್ರರ ಜೊತೆಯಲ್ಲಿ ಒಂದು ಮೊಂಬತ್ತಿ ಬೆಳಕು ಅಂದರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಆಗುವಂಥ ಎಲ್ಲ ದಿನ ಇವತ್ತು ಸೂಚಿಸುವುದಾಗಿದೆ. ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳ್ತಾ ಗುರುಜಿ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಈ ದಿನ ಹೇಗಿದೆ ತಿಳ್ಕೊಳ್ಳೋಣ. ಮೀನರಾಶಿಯ ಜಾತಕಸ್ಥರಿಗೆ ಒಂದು ಮನೆಯಲ್ಲಿ ಏನೋ ಕುಟುಂಬದಲ್ಲಿ ಸಂಭ್ರಮ ಸಡಗರದ ದಿನವಾಗಿರುವಂಥದ್ದು. ಬಂಧು ಮಿತ್ರರಿಂದ ಸಹಕಾರ ತೋರಿಸ್ತಾ ಇದೆ ಮತ್ತು ನಿಮ್ಮ ಪ್ರೀತಿ ಪಾತ್ರರು ಅಥವಾ ಮಿತ್ರರಿಂದ ಅತ್ಯಂತ ಒಂದು ಶುಭ ಸುದ್ದಿ ಕೂಡ ನಿಮಗೆ ಇವತ್ತಿನ ದಿನ ಸಿಗುವಂಥದ್ದಾಗಿದೆ. ಮೀನ ರಾಶಿಯವರಿಗೆ ಕೂಡ ಅತ್ಯಂತ ಶುಭ ಸುದ್ದಿ ಪ್ರೀತಿ ಪಾತ್ರರ ಒಂದಿಗೆ ಅಂದ್ರೆ ಅವರ ಒಟ್ಟಿಗೆ ನಿಮ್ಗೆ ಕೂಡ ಸಿಗುತ್ತೆ ಅಂತ ಹೇಳ್ತಾ ಎಲ್ಲಾ ರಾಶಿಯವರಿಗೂ ಕೂಡ ಒಳ್ಳೇದಾಗ್ಲಿ. 12 ರಾಶಿಗಳ ಫಲಾಫಲಗಳನ್ನ ಕೂಡ ನೋಡಿದ್ದಾಯ್ತು. ವೀಕ್ಷಕರೇ, ನೀವು ಕೂಡ ಗುರೂಜಿಗಳೊಂದಿಗೆ ನೇರವಾಗಿ ಮಾತಾಡಬೇಕು ಅಂದ್ರೆ ನೀವು ಪ್ರತಿ ಶನಿವಾರ 9 ಗಂಟೆಗೆ ನಮ್ಮ ಪ್ರಗತಿ ಟಿವಿಯ ಒಂದು ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಅಂದ್ರೆ 081622700004 ಅಥವಾ 5 ಈ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ನೀವು ಗುರೂಜಿಗಳೊಟ್ಟಿಗೆ ಮಾತನಾಡಿ ತಿಳಿದುಕೊಳ್ಬಹುದು. ಮತ್ತು ಹೆಚ್ಚು ಸಮಸ್ಯೆಗಳಿದೆ, ನಾವು ನೇರವಾಗಿ ಗುರೂಜಿಗಳನ್ನೇ ಭೇಟಿ ಆಗಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಅಂತ ತಿಳಿಸ್ತಾ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾವು ಕಳೆದ ಒಂದು ಸಂಚಿಕೆಯಿಂದಲೂ ಕೂಡ ಮೇ ತಿಂಗಳ ಒಂದು ಮಾಸ ಭವಿಷ್ಯ ಪ್ರತಿಯೊಂದು ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮಕರ ರಾಶಿಯವರ ಒಂದು ಮೇ ತಿಂಗಳ ಮಾಸ ಭವಿಷ್ಯವನ್ನ ಕೂಡ ನೋಡೋಣ ಗುರೂಜಿ. ಮಕರ ರಾಶಿಯವರಿಗೆ ಈ ಒಂದು ಮೇ ತಿಂಗಳು ಗ್ರಹ ಗೋಚಾರ ಅಂತ ಹೇಳಿ ಬಂದಾಗ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ಗುರೂಜಿ ಇವರಿಗೆ? ನೋಡಿ, ಮೊದಲೇದಾಗಿ ನಾವು ನವಗ್ರಹಗಳ ಗೋಚಾರದಲ್ಲಿ ನೋಡಬೇಕಾದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಗುರುಬಲ ಕುಗ್ಗುತ್ತಾ ಬರುವಂಥದ್ದು. ಯಾಕಂದರೆ ಪಂಚಮದಲ್ಲಿರುವಂಥ ಗುರುಗ್ರಹರು ಷಷ್ಠಭಾವಕ್ಕೆ ಹೋಗ್ತಿರುವಂಥದ್ದು. ಅಂದರೆ 6ನೇ ಮನೆಗೆ ಗುರು ಹೋದರೆ ನಿಮ್ಗೇನಾದರೂ ಕೆಟ್ಟದ್ದಾ ಅಂತ ನಾವು ನೋಡಿದ್ರೆ ರಾಶಿಯವರು ಆ ರೀತಿ ಯಾವುದೇ ರೀತಿ ಖಂಡಿತ ಇಲ್ಲ. ಯಾಕಂದರೆ ಷಷ್ಠಭಾವ ಕೂಡ ಗುರುವಿಗೆ ಒಳ್ಳೆ ಸ್ಥಾನ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ನೆಗೆಟಿವ್ ಅಂತ ನೋಡೋದಾದರೆ ಷಷ್ಠಭಾವಕ್ಕೆ ಗುರು ಹೋದಾಗ ಸ್ವಲ್ಪ ಏನಾದರೂ ಕಫ ಸಮಸ್ಯೆ ಆಗಿರ್ಬೋದು, ಅಜೀರ್ಣ ಸಮಸ್ಯೆ ಆಗಿರ್ಬೋದು. ಗುರು ಬಂದು ವಾಯುತತ್ವ ಗ್ರಹ ಅಂತ ಹೇಳ್ತೀವಿ. ಸೊ ವಾಯುತತ್ವ ಸಂಬಂಧಂತ ವಾಯು ಇಂಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಅಷ್ಟು ವಿಚಾರದಲ್ಲಿ. ಆದರೆ ಪಾಸಿಟಿವ್ ಏನಾಗುತ್ತೆ, ಷಷ್ಠಭಾವದಲ್ಲಿ ಗುರು ಇದ್ದಾಗ ಆಸ್ತಿ ಉಳಿಯುವಂಥದ್ದು, ಸಾಲ ಕಮ್ಮಿ ಆಗುವಂಥದ್ದು, ಮತ್ತು ಏನಾದರೂ ಸಂತಾನೋಭಿವೃದ್ಧಿಗೆ ಒಳ್ಳೆಯದು ಒಂದು ಕಾಲ ಅಂತ ಹೇಳ್ತೀವಿ. ದೈವ ಬಲ ಹೆಚ್ಚುತ್ತೆ ರಾಶಿಗೆ ಅಂತ ನೋಡ್ತಾ ಬರ್ತೀವಿ. ಮತ್ತು ಮುಂದುವರೆದ ಭಾಗದಲ್ಲಿ ಮೇ 18ನೇ ತಾರೀಕು ಈ ಒಂದು 2025 ಮೇ ತಿಂಗಳಲ್ಲಿ ನೋಡೋದಾದರೆ ರಾಹು ಕೇತುವಿನ ಬದಲಾವಣೆ ಮಕರ ರಾಶಿಯವರಿಗೆ ತುಂಬ ಪಾಸಿಟಿವ್ ಆಗಿ ಬರುವಂಥದ್ದು. ಯಾಕಂದರೆ ರಾಹು ಇಷ್ಟು ದಿನ ತೃತೀಯ ಸ್ಥಾನದಲ್ಲಿರುವಂಥದ್ದು ಈಗ ದ್ವಿತೀಯ ಭಾವಕ್ಕೆ ಬರುವಂಥದ್ದು. ಕೇತು 9ನೇ ಮನೆಯಿಂದ ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು. ಅಂದರೆ ಇವು ರಾಹು ಕೇತುಗಳ ಗ್ರಹಗಳು ಅಪ್ರದಕ್ಷಿಣೆ ಅಂತ ಹೇಳ್ತೀವಿ. ಅಂದರೆ ವಿಚ್ ಗ್ಲೋ ವಿತ್ ದ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಲ್ಲ ಆ ಥರ. ಮತ್ತು ತುಂಬ ವಿಶೇಷವಾಗಿ ನೋಡೋದಾದರೆ 2ನೇ ಮನೇಲಿ ರಾಹು ಇದ್ದಾಗ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ. ಯಾಕಂದರೆ ಆ ರಾಹು ಬಂದು ವಿತ್ತ, ನೇತ್ರಂ, ಕಣ್ಣು ಅಂತ ಹೇಳ್ತೀವಿ, ಸುಖ ಮತ್ತು ವಾಕ್ಸಿದ್ಧಿ ಇವೆಲ್ಲಗಳಲ್ಲೂ ಇತ್ಯಾದಿಗಳಲ್ಲಿ ರಾಹು ಒಳ್ಳೆಯದನ್ನೇ ಕೊಡುತ್ತೆ. ಆದರೆ ರಾಹು ಬಂದು ಸ್ವಲ್ಪ ಪಾಪಗ್ರಹ ಆಗಿರೋದ್ರಿಂದ ಸ್ವಲ್ಪ ಮಾತಿನಲ್ಲಿ ಏನಾದರೂ ತೊಂದರೆ, ಹಣದ ಸ್ವಲ್ಪ ಸರಿಯಾದ ನಿರ್ವಹಣೆ ಆಗದೇ ಇರ್ಬೋದು. ಅಂದರೆ ಫೈನಾನ್ಷಿಯಲ್ ಕಂಟ್ರೋಲ್ ಅಂತ ಏನು ಹೇಳ್ತೀವಲ್ಲ ಮಕರ ರಾಶಿಯವರಿಗೆ, ಸ್ವಲ್ಪ ರಾಹುವಿನ ಗೋಚರ ಪ್ರಭಾವದಿಂದ ಫೈನಾನ್ಷಿಯಲ್ ಕಂಟ್ರೋಲ್ ಕಮ್ಮಿ ಆಗ್ಬೋದು. ಸ್ವಲ್ಪ ಅನಾವಶ್ಯಕವಾಗಿರುವಂಥ ಒಳ್ಳೆ ನಿರ್ವಹಣೆ ಆಗೋದಿಲ್ಲ. ಆದರೆ ಜನ್ಮ ಜಾತಕದಲ್ಲಿ ರಾಹು ಚೆನ್ನಾಗಿದ್ರೆ, ಯಾರು ಮಕರ ರಾಶಿಯವರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮ್ಮ ಜನ್ಮ ಜಾತಕದಲ್ಲಿ ನಿಮಗೆ ರಾಹು ಗ್ರಹ ತುಂಬ ಚೆನ್ನಾಗಿದ್ರೆ ಏನೇನು ಒಳ್ಳೆಯದಾಗುತ್ತೆ. ಕಮಿಷನ್ ಬಿಸ್ನೆಸ್ ಆಗಿರ್ಬೋದು, ರಾಸಾಯನಿಕ ಪದಾರ್ಥ, ಮತ್ತು ಯಾರ್ಯಾರು ಹೋಟೆಲ್ಗಳಲ್ಲಿ ವಿಶೇಷವಾಗಿ ಏನಂತಂದರೆ ಮಾಂಸಾಹಾರಿ ಅಂದರೆ ನಾನ್ ವೆಜ್ ಹೋಟೆಲ್ ನಡೆಸ್ತಾ ಇರ್ತಾರಲ್ಲ ಅವರಿಗೆ ತುಂಬ ಅನುಕೂಲ ಅಂತ ಹೇಳ್ತೀವಿ. ಮತ್ತು ರಾಯಭಾರ ಯಾರು ಅಂಬಾಸಿಡರ್ ಆಗಿರ್ತಾರೋ, ವಿದೇಶದಿಂದ ಹಣ ಬರುವಂಥದ್ದು, ವಿದೇಶಕ್ಕೆ ಹೋಗಿ ಬರುವಂಥದ್ದು, ಈ ಎಲ್ಲ ಫಲಗಳು ರಾಹು ತುಂಬ ಚೆನ್ನಾಗಿ ಕೊಡುವಂಥದ್ದಮ್ಮ. ಸೊ ಮುಂದೆ ನೋಡೋದಾದ್ರೆ
ನೋಡೋದಾದ್ರೆ ಕೇತು ಅಷ್ಟಮಕ್ಕೆ ಬರೋದ್ರಿಂದ ಕೇತು ನಿಮ್ಗೆ ಏನು ಕೊಡುತ್ತೆ, ಏನು ವಿಚಾರ ಅಂತಂದರೆ ಕೇತು ಸ್ವಲ್ಪ ಪಾಪಗ್ರಹಗಳ ಪೀಡೆ ಜಾಸ್ತಿ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಕಿರಿಕಿರಿಗಳು ಕೊಡುವಂಥದ್ದು ಕೇತು ಗ್ರಹ. ಕೇತು ಮಕರ ರಾಶಿಯವರಿಗೆ ಅಷ್ಟಮಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಕೆಟ್ಟ ಕನಸುಗಳು, ಕೆಟ್ಟ ಆಲೋಚನೆಗಳು ಅಂತ ಹೇಳ್ತೀವಿ. ಸ್ವಲ್ಪ ಏನಾದರೂ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರುವಂಥದ್ದು ಈ ಮಾಸದಲ್ಲಿ ಹೆಚ್ಚಾಗಿರುತ್ತೆ. ಮತ್ತು ಸ್ವಲ್ಪ ಏನಂದರೆ ಇದನ್ನೆಲ್ಲ ರಾಶಿಯವರು ಯಾಕೆ ನಾವು ತಿಳಿಸ್ತಾ ಇದ್ದೀವಿ ನಮ್ಮ ಮಾಧ್ಯಮದ ಮೂಲಕ ಅಂದರೆ ಯಾವುದು ಹೆದರಿಸುವಂಥ ವಿಚಾರ ಅಲ್ಲ, ಅವರು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ. ಮತ್ತು ಇಲ್ಲೇನಾಗುತ್ತೆ ಅಂದರೆ ಸ್ವಲ್ಪ ಅಷ್ಟಮಕ್ಕೆ ಕೇತು ಬಂದಾಗ ಸ್ವಲ್ಪ ಅಪಘಾತಗಳು, ಅದ್ರ ಬಗ್ಗೆ ಹುಷಾರಾಗಿರಬೇಕು. ಮತ್ತು ದೇಹವನ್ನು ಹೆಚ್ಚು ದಂಡಿಸಿ ಅಂತ ಹೇಳ್ತೀವಿ. ಇಲ್ಲಾಂದರೆ ಏನಾಗುತ್ತೆ, ಅಗ್ನಿ ಭಯ ಮತ್ತು ಚೋರ ಭಯ, ವ್ಯಾಘ್ರ ಭಯ, ಈ ರೀತಿ ಭಯ ಉತ್ಪತ್ತಿ ಮಾಡುವಂಥದ್ದು ರಾಹು ಕೇತುಗಳು. ಯಾಕೆಂದರೆ ಅವು ಛಾಯಾಗ್ರಹಗಳಲ್ವ, ಸ್ವಲ್ಪ ನೆಗೆಟಿವ್ ಥಿಂಗ್ಸನ್ನು ಕೊಡುತ್ತೆ. ಸ್ವಲ್ಪ ಸಿಂಪಲ್ ಪರಿಹಾರ ಏನಂದರೆ ನಾವು ಕೊನೆಯದರಲ್ಲಿ ಹೇಳ್ತೀವಿ, ಆದರೆ ರಾಹು ಕೇತು ಗೋಚರದ ಪರಿಹಾರ ಒಂದು ವಿಶೇಷವಾದ ರಾಹು ಮಂತ್ರ ಅಂತ ಬರುತ್ತೆ. ಅದು ಯಾರು ಒಂದು ಮಕರ ರಾಶಿಯವರಿಗೆ ದಿನನಿತ್ಯದ ಒಂದು ಸ್ನಾನ ಇತ್ಯಾದಿಗಳಾದ ನಂತರ ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ ಅಂತ ಬರುವಂಥ ಮಂತ್ರ. ಇನ್ನೊಂದು ಸತಿ ಹೇಳ್ತೀನಿ, ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ. ಈ ಮಂತ್ರವನ್ನು ರಾಹುಕೇತುವಿನ ಪ್ರಭಾವದಿಂದ ಯಾರು ಇದು ಒಳಲ್ಪಟ್ಟಿರ್ತೀರೋ ಅವರು ಸ್ವಲ್ಪ ಇದನ್ನು ಮಾಡಿ. ಮತ್ತು ಇದಲ್ದಿರ ವಿಶೇಷ ಗೋಚರ ಅಲ್ದಿರ ಸ್ವಲ್ಪ ವಿಶೇಷ ಮಾಹಿತಿ ನಮ್ಮ ವೀಕ್ಷಕರಿಗೆ ಇನ್ನೂ ಕೊಡಬೇಕು ಅಂತಂದಾಗ 2ನೇ ತಾರೀಕು ರಾಮಾನುಜಾಚಾರ್ಯ ಜಯಂತಿ ವಿಶೇಷವಾಗಿರುವಂಥದ್ದು. ಸಾಧ್ಯವಾದಷ್ಟು ಗುರುಗಳ ದೇವಸ್ಥಾನಕ್ಕೆ ಹೋಗಿ. ಮೇ 7ನೇ ತಾರೀಕು ನಿಮಗೆ ವಾಸವಿ ಜಯಂತಿ ಇರುವಂಥದ್ದು. ಮತ್ತು ಮೇ 8ನೇ ತಾರೀಕು ಬೃಹಸ್ಪತಿ ಜಯಂತಿ ತುಂಬ ವಿಶೇಷವಾಗಿ. ಇನ್ನು ಬೃಹಸ್ಪತಿ ವಿಚಾರವಾಗಿ ನೋಡಿ, ಯಾವುದೇ ದೋಷಗಳಿದ್ದರೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವಿಚಾರ ಬೃಹಸ್ಪತಿ ಜಯಂತಿನ ನಮ್ಮ ವೀಕ್ಷಕರು ಉಪಯೋಗಿಸ್ಕೋಬೋದು. 11ನೇ ತಾರೀಕು ನರಸಿಂಹ ಜಯಂತಿ ಇರುವಂಥದ್ದು. 12ನೇ ತಾರೀಕು ಬುದ್ಧ ಪೂರ್ಣಿಮಾ ಮತ್ತು 24ನೇ ತಾರೀಕು ಶನಿ ಪ್ರದೋಷ ಬರುವಂಥದ್ದು. ಶನಿ ಪ್ರದೋಷದಂದು ವಿಶೇಷವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿಗೆ ಅಭಿಷೇಕ ಮಾಡಿಸುವಂಥದ್ದು ಅಥವಾ ನಂದಿಯ ಕೊಂಬಿನಿಂದ ಶಿವನ ದರ್ಶನ ಮಾಡುವಂಥದ್ದು. ಇದು ಕೂಡ ತುಂಬ ಒಳ್ಳೆಯ ವಿಚಾರ. ಅಂದರೆ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ ಥಿಂಗ್ಸ್ ಅಂತ ಹೇಳ್ತೀವಿ. ಮತ್ತು 27ನೇ ತಾರೀಕು ವಿಶೇಷವಾಗಿ ಬಾದಾಮಿ ಅಮಾವಾಸ್ಯೆ ಇರುವಂಥದ್ದು. ಈ ಒಂದು ಮಾಸಗಳ ಒಂದು ನವಗ್ರಹಗಳ ಗೋಚಾರ ಪ್ರಭಾವ ನಮ್ಮ ಮಕರ ರಾಶಿಯವರಿಗೆ ಈ ರೀತಿ ಬರುತ್ತಮ್ಮ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನವಗ್ರಹಗಳ ಗೋಚಾರದ ಪ್ರಭಾವ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಇನ್ನೂ ಕೂಡ ವಿಸ್ತೃತವಾಗಿ ನೋಡೋದಾದ್ರೆ ಈ ಮಕರ ರಾಶಿಯವರಿಗೆ ಯಾವ ರೀತಿ ಅದು ಪರಿಣಾಮ ಬೀರುತ್ತೆ, ಏನೆಲ್ಲ ನಿರೀಕ್ಷಿಸಬಹುದು ಮೇ ಮಂತಲ್ಲಿ ಅವರು ಅಂತ ಹೇಳಿ ನೋಡಿ. ಇಲ್ಲಿ ತುಂಬ ಒಳ್ಳೆಯ ಪ್ರಶ್ನೆ. ಈಗ ಕೆಲವೊಂದು ವಿಚಾರದಲ್ಲಿ ನಾವು ಸ್ವಲ್ಪ ವಿಸ್ತೃತವಾಗಿ ನೋಡಿದ್ವಿ. ಗುರುದ ಬಗ್ಗೆ ಆಗಿರ್ಬೋದು ಅಥವಾ ಶನೇಶ್ವರರ ಒಂದು ಗೋಚಾರ ಆಗಿರ್ಬೋದು, ರಾಹು ಕೇತುವಿನ ಗೋಚಾರವಾಗೂ ಕೂಡ ಅದಕ್ಕೆ ಕೆಲವೊಂದು ಮಂತ್ರಗಳನ್ನು ಕೂಡ ನಮ್ಮ ವೀಕ್ಷಕರಿಗೆ ನಾವು ತಿಳಿಸಿದ್ವಿ. ಸೊ ಈ ವಿಚಾರದಲ್ಲಿ ಇನ್ನೂ ಕೆಲವಾರು ಗ್ರಹಗಳಂದ್ರೆ ಶುಕ್ರ ಕೂಡ 3ನೇ ಮನೆಯಲ್ಲಿರುವಂಥದ್ದು. ಶುಕ್ರ ನಿಮಗೆ ಯೋಗಕಾರಕವಾದಂಥ ಗ್ರಹ. ಪಂಚಮ ಮತ್ತು ದಶಮಾಧಿಪತಿಯಾದ ಶುಕ್ರ ಉಚ್ಚ ಸ್ಥಿತಿಯಲ್ಲಿ 3ನೇ ಮನೆಯಲ್ಲಿರುವಂಥದ್ದು. ಇದು ಕೂಡ ನಿಮಗೆ ಒಳ್ಳೆಯ ವಿಚಾರ. ಏನಾಗುತ್ತೆ ಅಂತಂದರೆ ಶುಕ್ರನಿಂದ ಲಕ್ಸುರಿ, ಕಂಫರ್ಟು ಮತ್ತು ಒಂದು ಒಳ್ಳೆಯ ವಿಚಾರ, ಮಾತುಕತೆ, ಶುಭ ಮಾತುಕತೆಗಳ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಕೊಡುತ್ತೆ. ಆದರೆ ನಿಮಗೆ ಇಲ್ಲಿ ಚತುರ್ಥ ಲಾಭಾಧಿಪತಿಯಾದ ಮಂಗಳ ಗ್ರಹರು ಸ್ವಲ್ಪ ಏನಾಗುತ್ತೆ ಅಂದರೆ ನೀಚ ಸ್ಥಿತಿಯಲ್ಲಿರೋದ್ರಿಂದ ಧೈರ್ಯ, ಸಾಹಸ, ಪರಾಕ್ರಮ ಇದರಲ್ಲಿ ಸ್ವಲ್ಪ ಹಿಂದೇಟಾಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ದಾಂಪತ್ಯ ಸುಖ, ಭೂಮಿ, ವಾಹನ, ವಸ್ತು ಇತ್ಯಾದಿ ಖರೀದಿಗಳಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಲಾಭ ಇರುತ್ತೆ, ಅದರಲ್ಲೇನೂ ಸಮಸ್ಯೆ ಇರಲ್ಲ. ಆದರೆ ಮಂಗಳ ನೀಚವಾಗಿರೋದ್ರಿಂದ ಹೊಸ ಮನೆ ಕಟ್ಟ ವಿಚಾರವಾಗಿ ಸ್ವಲ್ಪ ನಿಧಾನಿಸಿ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಗುರುಬಲ ಕೂಡ ಇಲ್ಲ. ಮತ್ತು ಪ್ರಾಪರ್ಟಿಗೆ ಕಾರಕವಾದಂಥ ಗ್ರಹ ಮಂಗಳ ಗ್ರಹ ಅಂತ ಹೇಳ್ತೀವಿ, ಅದರ ಒಂದು ಬಲ ಕೂಡ ಇಲ್ಲ. ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಏನಾಗುತ್ತೆ ಅಂದರೆ ವಿಶೇಷವಾಗಿ ಯಾರಾದರೂ ಪುರುಷರಿದ್ದರೆ ಸ್ತ್ರೀಯರೊಡನೆ ಮಾತಾಡಬೇಕಾದ್ರೆ ಅಥವಾ ಇನ್ನೇನೋ ಮಿಸ್ಕಮ್ಯುನಿಕೇಷನ್ ಆಗುವಂಥದ್ದು, ಕಲಹ ಆಗುವಂಥದ್ದು. ಯಾಕಂದರೆ ಸಪ್ತಮದಲ್ಲಿ ಮಂಗಳ ಇದ್ದಾಗ ಮನೆಯಲ್ಲಿ ಕಲಹ, ಹೆಣ್ಮಕ್ಳೊಂದಿಗೆ ಅಥವಾ ಫೀಮೇಲ್ ಕಲೀಗ್ಸಿಂದ ಕಲಹ ಅಂತ ನೋಡ್ತಾ ಬರ್ತೀವಿ. ಸೊ ಆದರೆ ಈ ವಿಚಾರವಾಗಿ ಸ್ವಲ್ಪ ಹುಷಾರಾಗಿರಬೇಕು. ಆದರೆ ಒಳ್ಳೆ ವಿಚಾರ ಏನಂದರೆ ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ವಿವಾಹ ಯೋಗ ಇರುವಂಥದ್ದು ಮತ್ತು ವಸ್ತುಗಳ ಲಭ್ಯತೆ, ಅಂದರೆ ಅವರಿಗೆ ಅವಶ್ಯಕತೆ ತಕ್ಕಂಗೆ ಮಕರ ರಾಶಿಯವರಿಗೆ ಮೇ ಮಾಸದಲ್ಲಿ ಬೇಗ ಸಿಗುವಂಥದ್ದು, ಮಕ್ಕಳಿಂದ ಸುಖ, ಸಂಗೀತದಲ್ಲಿ ಕೂಡ ಸಕ್ಸಸ್ ಸಿಗುವಂಥದ್ದು. ನಾವು ವಿಸ್ತೃತವಾಗಿ ನವಗ್ರಹದ ಗೋಚಾರ ಈ ರೀತಿ ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ವಿಸ್ತೃತವಾಗಿ ಮಕರ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರೆ. ಇನ್ನು ರಾಶ್ಯಾಧಿಪತಿ ವಿಚಾರಕ್ಕೆ ಬಂದಾಗ ಗುರುಜಿ, ಮಕರ ರಾಶಿಯ ರಾಶ್ಯಾಧಿಪತಿ ಯಾರಾಗಿರ್ತಾರೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಶಿಯಾಧಿಪತಿ ಗೋಚಾರದಿಂದ ಏನೆಲ್ಲ ಅನುಕೂಲತೆಗಳು ಇವರಿಗಿದೆ ಅಂತ ಹೇಳಿ.
ನೋಡಿ, ಮಕರ ರಾಶಿಯ ರಾಷ್ಟ್ರಾಧಿಪತಿ ಶನೇಶ್ವರ ಗ್ರಹರು ಆಗಿರ್ತಾರೆ. ಸೊ ಇವರ ವಿಚಾರದಲ್ಲಿ ನೋಡಿ, ಆಲ್ಮೋಸ್ಟ್ ಮಕರ ಕುಂಭ ರಾಶಿಯವರಿಗೆ ಶನೇಶ್ವರ ಗ್ರಹ ಬಿಟ್ಟು ಹೋಗಿ 7.5 ಶನಿ ಮುಗಿದು ತುಂಬ ಒಳ್ಳೆಯದಾಗಿರುವಂಥದ್ದು. ವಿಶೇಷವಾಗಿ ಮೇ ಮಾಸದಲ್ಲಿ ಶನೇಶ್ವರರು 3ನೇ ಮನೆಯಲ್ಲಿರುವಂಥದ್ದು, ಉಚ್ಚ ಶುಕ್ರನೊಂದಿಗೆ ಇರುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಬಂಗಾರ, ಬೆಳ್ಳಿ ಮತ್ತು ಯಾವುದೇ ಒಂದು ವಿಚಾರದಲ್ಲಿ ನೋಡೋದಾದರೆ ಧಾನ್ಯ, ಬಟ್ಟೆ ವ್ಯಾಪಾರ ಆಗಿರ್ಬೋದು ಮತ್ತು ಯಂತ್ರಗಳ ವ್ಯಾಪಾರ ಆಗಿರ್ಬೋದು, ಇವರ ವಿಚಾರದಲ್ಲಿ ವೃದ್ಧಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಏನಾಗುತ್ತೆ ಅಂದರೆ ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿನ ಯಾರು ಇಟ್ಕೊಂಡಿರ್ತಾರೆ ಈ ಮಾಸದಲ್ಲಿ ತುಂಬ ವೃದ್ಧಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ಆದಷ್ಟು ಹೆಚ್ಚು ಹಣದ ಲಭ್ಯತೆ, ಅಧಿಕಾರ ಸಿಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಜನರಿನ ಮನಸ್ಸಿನಲ್ಲಿ ವಿಶ್ವಾಸ ಗಳಿಸ್ಕೊಳ್ಳುವಂಥದ್ದು ಈ ಮಾಸ ನಿಮ್ಮದಾಗಿರುತ್ತೆ. ಕುಟುಂಬದಲ್ಲಿ ಜವಾಬ್ದಾರಿ ಜಾಸ್ತಿ ಸಿಗುತ್ತೆ. ಸತಿಪತಿಯಲ್ಲಿರುವಂಥ ವಿರಸಗಳು ಕೂಡ ದೂರ ಆಗ್ತಾ ಬರುತ್ತೆ ಮತ್ತು ಅನ್ಯೋನ್ಯತೆಯಿಂದ ಜೀವನ ನೀವು ಈ ಮಾಸದಲ್ಲಿ ಮಕರ ರಾಶಿಯವರು ನಡೆಸ್ತೀರಾ. ಸೊ ಸಂತಾನಾಪೇಕ್ಷಿತ ದಂಪತಿಗಳಿಗೆ ತುಂಬ ಒಳ್ಳೆಯ ಒಂದು ವಿಚಾರ, ಮಕ್ಕಳಾಗುವಂಥ ಯೋಗ, ವಿದೇಶಿ ಹುದ್ದೆ, ವಿದೇಶಿ ಪ್ರಯಾಣ ಇಲ್ಲಿ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಮತ್ತು ತಾಯಿಯ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ಸಿಗುವಂಥದ್ದು. ಸೊ ಅದೊಂದಿದೆ ಅಲ್ಲ ಒಂದು ವಾಕ್ಯ, ಗುರು ಆಶೀರ್ವಾದ, ತಾಯಿ ಆಶೀರ್ವಾದ ಸಿಕ್ಕಾಗ ಖಂಡಿತ ಚೆನ್ನಾಗಾಗುವಂಥದ್ದು ನೋಡ್ತಾ ಬರ್ತೀವಲ್ಲ. ಮತ್ತು ಹಿತೈಷಿಗಳು ನಿಮಗೆ ಜಾಸ್ತಿ ಆಗ್ತಾರೆ, ಅವರ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿ ಇರುವಂಥದ್ದು, ಬಹಳಷ್ಟು ವಿಶೇಷವಾದ ಫಲಗಳನ್ನು ಕಾಣ್ಬೋದು. ಮತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಕೂಡ ಯಾವ ರೀತಿ ಅಂದರೆ ತರಕಾರಿ ವ್ಯಾಪಾರಿ ಆಗಿರ್ಬೋದು, ಮತ್ತು ಒಂದು ಯಾವುದೇ ದೊಡ್ಡ ವ್ಯಾಪಾರಿ, ತರಕಾರಿ ವ್ಯಾಪಾರಿ ಆಗಿರ್ಬೋದು, ದೊಡ್ಡ ವ್ಯಾಪಾರಸ್ಥರಲ್ಲೂ ಕೂಡ ಹಣದ ಹರಿವು ಹೆಚ್ಚಿರುವಂಥದ್ದು. ವ್ಯಾಪಾರದಲ್ಲಿ ಒಂದು ಘಟ್ಟ ತಲುಪಿದ ನಂತರ ಈ ತಿಂಗಳು ನಿಮಗೆ ಇನ್ನೂ ಸುಲಭ ಆಗುವಂಥದ್ದು ನೋಡ್ತಾ ಬರ್ತೀವಿ. ಸ್ವಲ್ಪ ನೆಗೆಟಿವ್ ಕೂಡ ಇರುತ್ತಲ್ಲ, ಆ ನೆಗೆಟಿವ್ ಬಗ್ಗೆ ನೋಡೋದಾದರೆ ಸ್ವಲ್ಪ ಅನಗತ್ಯ ಕಿರಿಕಿರಿಗಳು ಮತ್ತು ಏನಾದರೂ ನಿಮಗೆ ಬೇಗ ಕೋಪಗಳು ಅಂಥದ್ದು, ಮುಂಗೋಪ ಸ್ವಲ್ಪ ಜಾಸ್ತಿ ಬರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಆದರೆ ಯಶಸ್ವಿ ತುಂಬ ಚೆನ್ನಾಗಿ ಸಿಗುತ್ತೆ. ಶುಕ್ರನ ಬಲ ಇರೋದ್ರಿಂದ ಗೌರವ, ನಿಮಗೆ ಸನ್ಮಾನಗಳು ಜಾಸ್ತಿ ಆಗುತ್ತೆ ಈ ಮಾಸದಲ್ಲಿ. ಸ್ವಲ್ಪ ಕೀರ್ತಿ ಪ್ರತಿಷ್ಠೆಗಳು ಚೆನ್ನಾಗಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ವಾಹನ ಕೊಳ್ಳುವವರು, ಸ್ಥಿರಾಸ್ತಿ ಚರಾಸ್ತಿ ಕೊಳ್ಳುವವರು ಈ ಮಾಸದಲ್ಲಿ ತುಂಬ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಹೊಂದ್ತಾರೆ ಮತ್ತು ಅದನ್ನು ಪಡ್ಕೊಳ್ಳುವಂಥ ಎಲ್ಲ ಇದು ಸಿಗುವಂಥದ್ದು ಕೂಡ ಇರುವಂಥದ್ದು. ಮತ್ತು ಯಾವುದೇ ರೀತಿ ನೆಗೆಟಿವ್ ವಿಚಾರದಲ್ಲಿ ಇವತ್ತು ಈ ಒಂದು ಮಾಸದಲ್ಲಿ, ಒಂದು ಮೇ ಮಾಸದಲ್ಲಿ ಯಾವುದೇ ರೀತಿ ಅಡಚಣೆ ಆಗಲ್ಲ. ಈ ಎಲ್ಲ ಫಲಗಳು ನಾವು ರಾಶಾಧಿಪತಿಯ ಗೋಚಾರದಿಂದ ಮಕರ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ಪರಿಹಾರ ಕ್ರಮಗಳು ಅನ್ನುವಂತಹ ವಿಚಾರಕ್ಕೆ ಬಂದ್ರೆ, ಮಕರ ರಾಶಿಯವರು ಪರಿಹಾರ ಕ್ರಮಗಳನ್ನ ಮಾಡಬೇಕಾಗುತ್ತಾ ಅಥವಾ ಬೇಡವಾ, ಹೇಗಿದೆ, ಯಾವ್ಯಾವ ಪರಿಹಾರ ಕ್ರಮಗಳನ್ನ ಮಾಡಬೇಕು, ಶುಭ ವರ್ಣ, ಶುಭ ಸಂಖ್ಯೆ ಏನೇನಂತ ಹೇಳಿ ಸೂಚಿಸ್ತೀರಾ? ನೋಡಿ, ನಾವು ಬಹುಮುಖ್ಯವಾದಿ ಪರಿಹಾರ ಕ್ರಮಗಳು ಸ್ವಲ್ಪ ರಾಹು ಕೇತುವಿನ ಒಂದು ಗೋಚಾರ ನೆಗೆಟಿವ್ ಎಫೆಕ್ಟ್ಸ್ ಕೊಡ್ತಾ ಇದೆಯಲ್ಲ. ಸೊ ಅದಕ್ಕೆ ಪರಿಹಾರ, ರಾಹುಗೆ ಸಂಬಂಧಪಟ್ಟಂಥದ್ದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಆ ಮಂತ್ರ ತಿಳಿಸಿದ್ವಿ ಯಥೇಚ್ಛವಾಗಿ ಓಂ ರಂ ರುದ್ರಾಯ ಶಿವಾಯ ಸುಭದ್ರಾಯ ಓಂ ಅಂತ ಒಂದು ಮಂತ್ರವನ್ನು ಜಪ ಮಾಡುವಂಥದ್ದು. ಆದಷ್ಟು ಶನಿವಾರ ಯಾರಾದರೂ ನಾನ್ ವೆಜಿಟೇರಿಯನ್ಸ್ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ವೆಜಿಟೇರಿಯನ್ ಡೈಟ್ ಫಾಲೋ ಮಾಡೋದು ಒಳ್ಳೆಯದು. ದಿನನಿತ್ಯ ಯಥೇಚ್ಛವಾಗಿ ಸ್ವಲ್ಪ ಹನುಮಾನ್ ಚಾಲಿಸವನ್ನು ಹೇಳೋದು, ಶನಿವಾರದೊತ್ತು ಶನಿ ಚಾಲಿಸವನ್ನು ಹೇಳೋದು, ಮತ್ತು ಶನೇಶ್ವರ ಸ್ವಾಮಿಗೆ ಒಂದು ಏನಂತ ಹೇಳ್ತೀವಿ ಅಂದರೆ ಎಳ್ಳುಬತ್ತೆಯನ್ನು ಹಚ್ಚುವಂಥದ್ದು, ಇದು ಕೂಡ ತುಂಬ ವಿಶೇಷವಾಗಿರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಹೆಚ್ಚು ಶುಭ ವರ್ಣ ಅಂತಂದರೆ ಬಿಳಿ ಮತ್ತು ನೀಲಿ ವರ್ಣ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಏನಂದರೆ ಮಕರ ರಾಶಿಗೆ ಶನಿಯ ಕಲರ್ ಕಪ್ಪು ಅಂತ ಹೇಳ್ತಾರೆ, ಬಟ್ ಬ್ಲ್ಯಾಕ್ ಈಸ್ ದ ಕಲರ್ ವಿಚ್ ಅಟ್ರಾಕ್ಟ್ಸ್ ನೆಗೆಟಿವ್ ಮೋರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಆ ಕಪ್ಪು ಬಣ್ಣ ಧರಿಸಬೇಡಿ. ಆದರೆ ಕಪ್ಪು ಬಣ್ಣ ಇಷ್ಟ ಇದ್ದರೆ ನೀವು ಬೇರೆಕ್ಕಾದರೆ ಮನೇಲಿ ಏನೋ ಒಂದು ಅಲಂಕಾರಿಕ ವಸ್ತು ಆಗಿರ್ಬೋದು ಅಥವಾ ಡೋರ್ ಸ್ಕ್ರೀನ್ಸ್ ಆಗಿರ್ಬೋದು, ಹೌದು ಖಂಡಿತ ಅವರು ಆ ಥರ ಮಾಡ್ಬೋದು. ಆದರೆ ವಿಶೇಷವಾಗಿ ಹೇಳೋದೇನೆಂದರೆ ಕಪ್ಪು ಬಣ್ಣದ ಬಟ್ಟೆಯನ್ನು ಮಕರ ರಾಶಿಯವರು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಆಮೇಲೆ 8 ಇಸ್ ದ ನಂಬರ್ ವಿಚ್ ಇಸ್ ಬಿಲಾಂಗ್ಸ್ ಟು ದ ಪ್ಲಾನೆಟ್ ಸ್ಯಾಟರ್ನ್ ಅಂತ ನಾವು ನ್ಯೂಮರಾಲಜಿಯಲ್ಲಿ ಹೇಳಿದ್ವಿ. ಆದರೆ ತುಂಬ ವಿಶೇಷವಾಗಿ 8 ನಂಬರ್ ಇರೋರಿಗೆ 8 ನಂಬರೇ ಆಗೋದಿಲ್ಲ ಅನ್ನೋ ವಿಚಾರದಲ್ಲಿ ನೋಡ್ತಾ ಬರ್ತೀವಿ. ಅದಕ್ಕೆ 8ನ ಅವಾಯ್ಡ್ ಮಾಡಿ ಹೆಚ್ಚು 5 ಅಥವಾ 6 ಒಂದು ಮೊಬೈಲ್ ನಂಬರ್, ವೆಹಿಕಲ್ ನಂಬರ್ ಏನಾದರೂ ಇದ್ದರೆ ಆ ಒಂದು ಟೋಟಲ್ ಕೌಂಟಲ್ಲಿ ಬರೋ ಥರ ಉಪಯೋಗಿಸಿ. ಈ ರೀತಿ ಮಾಡೋದ್ರಿಂದ, ಈ ಶುಭ ವರ್ಣ, ಶುಭ ಸಂಖ್ಯೆ ಮತ್ತು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಮಕರ ರಾಶಿಯವರಿಗೆ ಮೇ ಮಾಸದಲ್ಲಿ ತುಂಬ ಅದ್ಭುತವಾದ ಸಮಯ ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಕರ ರಾಶಿಯವರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳಲ್ಲಿ ಏನೇನು ಪರಿಹಾರ ಕ್ರಮನ ಮಾಡಬೇಕು, ಜೊತೆಗೆ ಶುಭ ವರ್ಣ, ಶುಭ ಸಂಖ್ಯೆ, ಗ್ರಹಗಳ ಗೋಚಾರದ ಪ್ರಭಾವ, ಅದಷ್ಟೇ ಅಲ್ಲದೆ ದ್ವಾದಶ ರಾಶಿಗಳ ಫಲಾಫಲಗಳು, ಜೊತೆಗೆ ಪಂಚಾಂಗ ತಿಥಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮಕರ ರಾಶಿಯವರು ಕೂಡ ಮೇ ತಿಂಗಳ ಮಾಸ ಭವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ತಿಳಿಸಿರುವಂತಹ ಕೆಲವೊಂದಷ್ಟು ಸಮಸ್ಯೆಗಳು ಎದುರಾಗ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಪರಿಹಾರ ಕ್ರಮಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.